ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಮಾಮ್ಸ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ, ನಾವು ಇಲ್ಲಿ ಗುಜರಾತ್ ಫೇಮಸ್ ಕಾಕ್ರಾ ಅಂಗಡಿಗೆ ಬಂದಿದ್ದೀವಿ. ಇವ್ರಿಗೆ ನಮ್ಮ ಕಡೆ ಎಲ್ಲ ನಾವು ಜೋಳದ ರೊಟ್ಟಿ ಎಲ್ಲ ಹೆಂಗೆ ಇಷ್ಟಪಟ್ಟು ತಿಂತೀವಿ, ಹಂಗೆ ಇವ್ರಿಗೆ ಕಾಕ್ರಾ ಮೇನು. ಬೆಳಿಗ್ಗೆ ನಾಷ್ಟ ಕಾಕ್ರಾನೇ ಅಂತೆ. ಅವ್ರು ನಾಷ್ಟ ನಮ್ಮಂಗೆಲ್ಲ ಮಾಡೋದಿಲ್ಲ. ಬೆಳಿಗ್ಗೆ ಒಂದು ಕಪ್ ಚಹಾ ಜೊತೆ ಈ ರೀತಿ ಕಾಕ್ರಾ, ಘಾಟಿಯ ಸೇವು ಈ ರೀತಿ ತಿಂದರೆ ಅವ್ರದ್ದು ನಾಷ್ಟ ಮುಗಿಯುತ್ತೆ. ಈ ಕಾಕ್ರಾದಲ್ಲಿ ಎಷ್ಟೊಂದು ವೆರೈಟಿ ಇದೆ. ಸೇವಲ್ಲಿ ನೋಡಿ, ಸೇವು ಅಂದರೆ ಕಾರ್ದಾಣಿಲಿ ಎಷ್ಟೊಂದು ವೆರೈಟಿ ಇಟ್ಟಿದ್ದಾರೆ. ನಿಪ್ಪಟ್ಟು. ಈ ಅಂಗಡೀಲಿ ಈಗ ಆಲ್ಮೋಸ್ಟ್ ಈ ಗುಜರಾತಿಗೆ ನಾವು ಬಂದೇವಲ್ಲ, ಈ ರೀತಿ ಅಂಗಡಿನೇ ಎಷ್ಟೊಂದಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಹಂಗಾಗಿ ಬೇಕ್ರಿಗಿಂತ ಜಾಸ್ತಿ ಇವೆ ಇಲ್ಲಿ ಜಾಸ್ತಿ. ನಮ್ಮ ಕಡೆ ಬೇಕ್ರಿ ಹೆಂಗೆ ಜಾಸ್ತಿ ಇರುತ್ತೆ, ಈ ಕಡೆ ಈ ರೀತಿ ಅಂಗಡಿಗಳು ಜಾಸ್ತಿ ಇದೆ. ನಿಪ್ಪಟ್ಟು, ಚಕ್ಲಿ ಎಲ್ಲ ಇತ್ತು. ಇದು ಫೇಮಸ್ ಅಂಗಡಿ ಅಂತ ಇಲ್ಲಿದು. ಅದಕ್ಕೆ ನಾವು ಪಾನಿಪುರಿ ತೊಗೊಳಕ್ಕೆ ಬಂದಿದ್ವಿ. ನೋಡಿರಿ, ಇಲ್ಲಿ ಕಾಕ್ರಾದೊಳಗೆ ಎಷ್ಟೊಂದು ವೆರೈಟಿ ಇದಾವೆ. ಇದು ಕಾಕ್ರಾದಲ್ಲೇ ಪಾನಿಪುರಿ ಕಾಕ್ರಾ, ಚೀಜು, ರಾಗಿದು ಜೋಳದ್ದು ಸಿಗುತ್ತಾವೆ ಕಾಕ್ರಾ. ಜವಾರ್ ಅಂತಂದು ಹೇಳ್ತಾರೆ. ಮ್ಯಾಗಿ ಫ್ಲೇವರ್ದು, ಪಿಜ್ಜಾ ಫ್ಲೇವರು, ಕಾರ್ನ್ಫ್ಲೋರು, ಬಾಜ್ರಿ ಮೇಥಿ ಎಷ್ಟೊಂದಿದೆ. ಎಷ್ಟೊಂದು ವೆರೈಟಿ ಇತ್ತು. ನಾವು ಮ್ಯಾಗಿದು ತೊಗೊಂಡ್ವಿ. ಅಂದರೆ ನನ್ನ ಮಗಳಿಗೆ ಮ್ಯಾಗಿ ಅಂದರೆ ಭಾಳ ಇಷ್ಟ. ಈ ಮ್ಯಾಗಿ ಫ್ಲೇವರ್ ಇದ್ದರೆ ತಿಂತಾಳೇನೋ ಅಂತ ತಗೊಂಡ್ವಿ. ಇದು ಕುರ್ಕುರೆ ಫ್ಲೇವರ್ ಅಂತೆ ನೋಡಿ, ಕುರ್ಕುರೆ ಫ್ಲೇವರ್ದು. ಅಚಾರ್ ಫ್ಲೇವರು, ಪೆರಿ ಪೆರಿ ಅಂತೆ ನೋಡಿ. ಇದು ಪಿಜ್ಜಾ. ಇದು ಜವಾರು ಮೇಲ್ಗಡೆದು. ಎಲ್ಲ ಲಾಸ್ಟಿಗೆ ರಾಗಿ ಇದು ರಾಯಿ ಅಂತಂದು. ಸೇವಲ್ಲೂ ಕೂಡ ಎಷ್ಟೊಂದು ವೆರೈಟಿ ಇತ್ತು. ಪುದೀನ ಫ್ಲೇವರಿಂದು. ಘಾಟಿಯ ನಾವು ನಾರ್ಮಲ್ ಘಾಟಿ ತಿಂತೀವಲ್ಲ, ಘಾಟಿಯಾದಲ್ಲೂ ಪುದೀನ ಫ್ಲೇವರು. ಅದರಲ್ಲೂ ಎಷ್ಟೊಂದು ವೆರೈಟಿ ಸಿಗುತ್ತೆ. ಇದು ಒಂಥರ ಪಾನಿಪುರಿನ ನಾವು ಯೂಸ್ ಮಾಡ್ತೀವಲ್ಲ, ಇದು ಒಂಥರನೇ. ಇದರಲ್ಲಿ ಅವ್ರು ವೆಜಿಟೇಬಲ್ ಅದು ಬೀಟ್ರೂಟು ಅವೆಲ್ಲ ಹಾಕಿ ಕೊಡ್ತಾರೆ. ಬಟ್ ಅದು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದ್ರೆ ನಾನು ವಿಡಿಯೋ ಮಾಡ್ಕೋತೀನಿ. ಇನ್ನು ಉಪ್ಪಿನಕಾಯಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಇದ್ದಾವೆ. ಇದು ಕೊಬ್ಬರಿದು ಚಟ್ನಿ. ಅಂದರೆ ನಾವೀಗ ಇಡ್ಲಿ, ವಡೆ, ದೋಸೆಗೆ ಮಾಡ್ತೀವಲ್ಲ ಮನೇಲಿ ಚಟ್ನಿ, ಅದನ್ನು ಇವರು ರೆಡಿ ಪ್ಯಾಕೆಟಲ್ಲೇ ಇಟ್ಟಿದ್ದಾರೆ ನೋಡಿ ಮಾರೋದಕ್ಕೆ. ಎಲ್ಲ ಮಸಾಲೆಗಳು ಸಿಗುತ್ತೆ. ಜಾಸ್ತಿ ಅಂದರೆ ಪಾನಿಪುರಿ ಇಲ್ಲಿ. ನಾವು ಮನೆಗೆ ಒಂದು ಪಾನಿಪುರಿ ಪ್ಯಾಕೆಟು ಮತ್ತು ಮ್ಯಾಗಿ ಫ್ಲೇವರ್ದು ಕಾಕ್ರಾ ತೊಗೊಂಡು ಬಂದ್ವಿ. ಮತ್ತು ಇನ್ಸ್ಟೆಂಟ್ ಮಾಡೋದಕ್ಕೆ ಅಲ್ಲೊಂದು ಮಸಾಲೆದು ಪ್ಯಾಕೆಟ್ ಇಟ್ಟಿದ್ರು ಅವರು ಪಾನಿಪುರಿನ. ಅದು ನೋಡೋಣ ನಾವು ಮನೆಗೆ ತೊಗೊಂಡು ಬಂದಿದ್ವಿ. ನಾವು ಮನೆಗೆ ಬಂದು ಮಾಡಿದ್ವಿ ಅದನ್ನು. ಯಾವ ರೀತಿ ಇತ್ತು ಏನು ಅಂತ ತೋರಿಸ್ತೀನಿ ಬನ್ನಿ. ಇದೇ ಅದು ಪ್ಯಾಕೆಟು ಪಾನಿಪುರಿ. ಇನ್ಸ್ಟೆಂಟ್ ಮಾಡ್ಕೊಳ್ಬೋದು ನೀವು. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ನಾವು ಆಚೆ ಕಡೆ ಇದು ಮಾಡ್ತೀವಲ್ಲ, ಇದೆಲ್ಲ ಪೌಡ್ರ್ ಇರುತ್ತೆ ಇದ್ರಾಗ, ಎಲ್ಲ ಫ್ಲೇವರು. ಅಂದರೆ ಪುದೀನ ಫ್ಲೇವರು, ಅದ್ರಕ್ಕು, ಲಸೂನು, ಇಂಬ್ಲಿ ಅಂತಂದರೆ ಹುಣಸೆ ಹಣ್ಣಿಂದು, ಇವೆಲ್ಲ ಫ್ಲೇವರು ಮಿಕ್ಸ್ ಮಾಡಿಕೊಂಡು ನಾವು ಮನೇಲೇ ಟೇಸ್ಟಿಗೆ ಬೇಕಾದರೆ ಉಪ್ಪು ಖಾರ ಅದು ಹಾಕ್ಕೊಂಡು ಮಾಡ್ಕೋಬೋದು. ಪಾನಿ ಅಷ್ಟೇನಾದರೂ ಮಾಡ್ಕೋಬೋದು. ನಾವು ಅದ್ರ ಜೊತೆ ಮಸಾಲೆನೂ ಮಾಡ್ಕೊಂಡ್ವಿ. ಆಲೂಗಡ್ಡೆ ಕುದಿಸಿ ಅದ್ರ ಜೊತೆಗೆ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿಕೊಂಡು
ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಆಚೆ ಕಡೆ ಪಾನಿಪುರಿ ತಿನ್ನೋಕೆ ಹೋಗ್ತೀವಲ್ಲ, ಅವರು 1 ಪ್ಲೇಟ್ 2 ಪ್ಲೇಟ್ ಕೊಟ್ಟಿರ್ತಾರೆ. ಅಂದರೆ ಅದು ಅಯ್ಯೋ ಎನಿಸ್ತಿರ್ತೇನೋ ಮುಗಿದೋಗುತ್ತೇನೋ, ಇನ್ನೊಂದು ಪುರಿ ಮುಗಿಯುತ್ತೇನೋ, ಇನ್ನೂ ಬೇಕು ಅನಿಸಿರ್ತೈತಿ. ಬಟ್ ಈ ರೀತಿ ನಾವು ಮನೆಯಲ್ಲೇ ತಂದು ಮಾಡ್ಕೋದ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ಒಮ್ಮೆ ಪಾನಿಪುರಿ ಮ್ಯಾಗಿನ ಆಸೆ ಎಲ್ಲ ತೀರಿಸ್ಕೋಬೋದು ಅನಿಸುತ್ತೆ. ಬಟ್ ಅಂದರೆ ನಾವು ಜಾಸ್ತಿ ಇದೂ ಇಲ್ಲ, ಅದೆಲ್ಲ ಪೌಡ್ರ್ ಇರುತ್ತೆ. ಜಸ್ಟ್ ಬಂದು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಪುರಿನೂ ರೆಡಿಮೇಡ್ ಸಿಗುತ್ತೆ. ನಾವು ಮಸಾಲೆನೂ ಮಾಡ್ಕೊಂಡ್ವಿ, ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ. ಈ ಥರ ನಿಮಗೂ ಅಲ್ಲಿ ನಿಯರ್ ಎಲ್ಲಾದರೂ ಪ್ಯಾಕೆಟ್ ಸಿಗ್ತದೆ, ರೆಡಿಮೇಡ್ ಪ್ಯಾಕೆಟ್ ಸಿಕ್ಕರೆ ತೊಗೊಂಡು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ಲೇವರ್ ಚೆನ್ನಾಗಿದೆ. ಲಸೂನು ಅಂದರೆ ಬೆಳ್ಳುಳ್ಳಿದು ಫ್ಲೇವರು, ಅದು ಅದ್ರಕ್ಕು ಎಲ್ಲ ಚೆನ್ನಾಗಿರುತ್ತೆ. ಅಂತಂದರೆ ಪುದೀನದ್ದು ಸಪ್ರೇಟಾದರೂ ಮಾಡ್ಕೋಬೋದು ನೀವು, ಒಂದೇ ಫ್ಲೇವರ್ದು. ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಫ್ಲೇವರ್ದು ಮಾಡ್ಕೋಬೋದು. ಚೆನ್ನಾಗಿತ್ತು. ಅಂದರೆ ನಾವು ಆಚೆ ಕಡೆ ತಿಂತೀವಲ್ಲ, ಅದೇ ರೀತಿಯೇ ಬಂದಿತ್ತು. ಟೇಸ್ಟು ಸೂಪರ್ ಇತ್ತಂತ ಹೇಳ್ಬೋದು. ನಮ್ಮ ಮನೆಯವರೆಲ್ಲ ಮಸಾಲೆ ಹಾಕ್ಕೋತಿದ್ದಾರೆ. ಅದಕ್ಕೆ ಆಲೂಗಡ್ಡೆಗೆ ಕುದಿಸಿ ಅದಕ್ಕೆ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಖಾರ, ಮತ್ತು 1 1ರಿಂದ 2 ಪೂರಿನ ಮಿಕ್ಸ್ ಮಾಡಿದ್ರು ಅದರಲ್ಲಿ. ಅದು ಮ್ಯಾಗಿ ಕಾಕ್ರ ತಂದಿದ್ವಲ್ಲ, ಅದರಲ್ಲಿ ಮಸಾಲೆ ಜಾಸ್ತಿ ಇತ್ತು. ಅದನ್ನು ಒಂದು ಅರ್ಧ ಕಾಕ್ರ ಸಣ್ಣಗೆ ಪುಡಿ ಮಾಡಿ ಹಾಕಿದ್ರು ಅದಕ್ಕೆ, ಆಲೂಗಡ್ಡೆಗೆ. ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡೋದಕ್ಕೆ ಚೆನ್ನಾಗಿತ್ತು. ಎಲ್ಲ ಸೇರಿ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರೋದು ಬಂದಿತ್ತು. ಇಲ್ಲಿ ಪಾನಿಪುರಿನ ಎಷ್ಟೊಂದು ಇಷ್ಟಪಡ್ತಾರೆ ಎಲ್ಲರೂ. ಡೈಲಿ 4:30ಯಿಂದ 5 ಗಂಟೆಗೆ ಪ್ರತಿಯೊಂದು ಪಾನಿಪುರಿ ಅಂದರೆ ಒಂದು ಅಂಗಡಿ ದಾಟಿ ಒಂದು 5-6 ಹೆಜ್ಜೆ ಇದ್ದರೆ ಇನ್ನೊಂದು ಅಂಗಡಿ, ಅಷ್ಟೊಂದು ಅಂಗಡಿ ಇದೆ ಪಾನಿಪುರಿದು. ಅಷ್ಟೇ ಜನ ಇರ್ತಾರೆ ಪ್ರತಿಯೊಂದು ಅಂಗಡಿ ಹತ್ರ. ನೈಟು ಅವ್ರದ್ದು ಪಾನಿಪುರಿನೇ ಊಟ ಅಂತೆ ಕೆಲವೊಮ್ಮೆ. ಅಂದರೆ ಪಾನಿಪುರಿ ತಿಂದು ಅದ್ರ ಮೇಲೆ ಮಲ್ಕೊಳ್ತಾರೆ. ಆ ರೀತಿ ಪಾನಿಪುರಿನ ಭಾಳ ಇಷ್ಟಪಡ್ತಾರೆ. ಪಾನಿಪುರಿ ಅಂಗಡಿನೂ ಎಷ್ಟೊಂದಿದೆ ನೋಡ್ಬೋದು. ನಾವು ಇದನ್ನು ಪೌಡ್ರ್ ತೊಗೊಂಬಂದ್ವಲ್ಲ, ಇದನ್ನು 2 ಸಲ ಆಯ್ತು ಇದು ನಮಗೆ. ಮೊನ್ನೆ ತಂದ್ಬಿಟ್ಲೆ 1 ಟೈಮ್ ಮಾಡಿದ್ವಿ, ಮತ್ತು ಅರ್ಧ ಪೂರಿ ಅದು ಅಂತ ಮತ್ತೆ 1-2 ದಿನ ಬಿಟ್ಟು ಮತ್ತೆ ಅದನ್ನು ಪಾನಿಲೇ ಮತ್ತೆ ಒಂಥರ ಫ್ಲೇವರು ಅದರಲ್ಲೇ ಸ್ವಲ್ಪ ನೋಡಿ ಬೇರೆ ಮಾಡಿದ್ವಿ. ಎರಡೂ ಚೆನ್ನಾಗಿ ಅನ್ನಿಸ್ತು ಫ್ಲೇವರು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಓಕೆ, 1 ಟೈಮು ನಾರ್ಮಲಿ ಡೈಲಿ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ಲ, ಆವಾಗ ಈ ರೀತಿ ಮಾಡ್ಕೋಬೋದು ಅಂತ ಅನ್ನಿಸ್ತು. ಈಸಿನೂ ಇದೆ, ಬೇಗನೆ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದು ಗ್ರೀನ್ ಚಿಲ್ಲಿ ಸಾಸು. ಗ್ರೀನ್ ಚಿಲ್ಲಿದು ಬರುತ್ತಲ್ಲ, ಅಂದರೆ ನಮಗೆ ಸ್ವಲ್ಪ ಖಾರ ಬೇಕಂದರೆ ನಾವು ಹಾಕ್ಕೋಬೋದು. ಕೆಂಪು ಖಾರ ಪುಡಿನೂ ಹಾಕ್ಕೊಂಡಿದ್ದಾರೆ. ಇದನ್ನು ಗ್ರೀನ್ ಚಿಲ್ಲಿದು ಹಾಕ್ಕೊಂಡಿದ್ದಾರೆ ಅವರು. ಟೇಸ್ಟಿ ನೋಡಿ ಹಾಕ್ಕೋಬೋದು ನಾವು. ಇದು ಸೆಕೆಂಡ್ ಟೈಮ್, ಅದೇ 2 ಟೈಮ್ ಮಾಡಿದ್ವಿ ಪೂರಿ ಅಂತಂದ್ವಲ್ಲ. ಇದೊಂಥರ ಪಾನಿಪುರಿ ಮಸಾಲ. ಇದು ಪಾನಿಪುರಿದು ಇದೊಂಥರ ಪೌಚ್ ಇತ್ತು ಮೊನ್ನೆ ಹೋದಾಗ. ಇದನ್ನು ತೊಗೊಂಡು ಬಂದಿದ್ವಿ ನಾವು, ನೋಡೋಣ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ. ಇವತ್ತು ಇದನ್ನು ಹಾಕಿ ಇದ್ರ ಜೊತೆ ಅವೆಲ್ಲ ಮಸಾಲೆ ಮಿಕ್ಸ್ ಮಾಡಿ ಹಾಕ್ತಿದ್ದೀವಿ. ಇದು ಒಂಥರ ಚೆನ್ನಾಗಿತ್ತು. ಮನೆಯಲ್ಲೂ ಮಾಡ್ಕೋಬೋದು ನಾವು ಪಾನಿ, ಅದು ಚೆನ್ನಾಗಿ ಬರುತ್ತೆ. ಅದನ್ನು ಇನ್ನೊಮ್ಮೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮನೆಯಲ್ಲೇ ಪಾನಿ ಮಾಡೋದು, ಅದು ಟೇಸ್ಟ್ ಸೂಪರಾಗಿರುತ್ತೆ. ನ್ಯಾಚುರಲ್ಲಾಗಿ ನಾವು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಬಳಸಿ ಮಾಡ್ಕೋಬೋದು. ಪುದೀನ, ಹುಣಸೆ ಹಣ್ಣು ಅದೆಲ್ಲ ಇದ್ದರೆ ಸಾಕು, ಅದು ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಅದೆಲ್ಲ ಹಾಕಿ ಮಾಡ್ಕೋಬೋದು ಮನೆಯಲ್ಲೇ. ಇದು ಸೆಕೆಂಡ್ ಟೈಮ್ ಮಾಡಿರೋದು ಪಾನಿ. ಎಲ್ಲ ರೆಡಿಯಾಗಿದೆ. ಟೇಸ್ಟ್ ನೋಡೋಣ ಬರ್ರಿ ಹೆಂಗಾಗೈತೆ ಅನ್ನೋದು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಂದರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ಮೇಲೆ ನೀವು ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.